ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಿತಾ ಗೌಡ ಯೂಟ್ಯೂಬ್ ಚಾನಲ್. ನಾನು ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ, ಎಲ್ಲಿಗೆ ಹೋಗಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಹೋಗ್ತಾ ಹೇಳ್ತಾ ಹೋಗ್ತೀನಿ. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಾವು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನೈಟ್ 10:30 ಹಂಗೆ ಮನೆ ಬಿಟ್ವಿ. ನಾವು ಬ್ಯಾಚುಲರ್ಸ್ ಪಾರ್ಟಿ ಥರ ಹೋಗ್ತಿದ್ದೀವಿ, ಆದರೆ ಫ್ಯಾಮಿಲಿ ಮೆಂಬರ್ಸೇನೆ. ನಿಮಗೆಲ್ಲ ನಮ್ಮ ಗ್ಯಾಂಗ್ ಇಂಟ್ರೊಡ್ಯೂಸ್ ಮಾಡಿಕೊಡ್ಬೇಕಲ್ವಾ? ಬನ್ನಿ ಇವಾಗ ಒಬ್ಬೊಬ್ಬರನ್ನೇ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಫಸ್ಟ್ ಇವರು ಮದನ್ ಅಂತ, ನಿಮ್ಗೆ ಆಲ್ರೆಡಿ ಗೊತ್ತಿರೋರೇನೆ. ಸೆಕೆಂಡು ನಂದನ್, ಇವರು ಬ್ರೋ ನಂಬರ್ 1. ಈ ತರದ ಶರ್ಟ್ ತುಂಬಾ ಚೆನ್ನಾಗಿದೆ, ಎಲ್ಲಿ ತಗೊಂಡ್ರಿ? ಇದೆಲ್ಲ ನಮ್ಮ ಅಮ್ಮನ ಹಳೆ ಸೀರೆ. ಇವರು ಚಂದ್ರ ಅಣ್ಣ, ಬ್ರೋ ನಂಬರ್ 2. ಏನೇ ಕಮ್ಮಿ ಮಾಡಿದೆ, ನಿನ್ನ ಮೇಲೆ ಅಷ್ಟೇ ಭರವಸೆ ಇದ್ನಲ್ಲ ಚಿನ್ನಿ. ಇವಳು ನಮ್ಮ ಟ್ರಿಪ್ಪಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಲಿಖಿತ. ನಾವು ಹೋಗೋವಾಗ ಹಾಸನ ಮೇಲೆ ಟ್ರಾವೆಲ್ ಮಾಡ್ಕೊಂಡು ಹೋದ್ವಿ. ಹಾಸನಾಂಬ ಓಪನ್ ಆಗಿರೋ ಪ್ರಯುಕ್ತ ಹಾಕಿರೋ ಲೈಟಿಂಗ್ಸ್ ಇನ್ನೂ ಯಾವುದೋ ಆಫ್ ಮಾಡಿರಲಿಲ್ಲ. ಹಾಸನಾಂಬ ಟೆಂಪಲಿಗೆ ಬಂದಾಗ ಲೈಟಿಂಗ್ಸ್ ಫುಲ್ ನೋಡೋಕ್ಕಾಗಿರ್ಲಿಲ್ಲ. ಇವಾಗ ನೋಡೋ ಅವಕಾಶ ಸಿಕ್ತು. ಹೋಗೋ ದಾರಿಲಿ ಹಾಗೆ ಒಂದು ಕಡೆ ನಿಲ್ಲಿಸಿ ಕಾಫಿ ಕುಡ್ಕೊಂಡು ಮತ್ತೆ ಟ್ರಾವೆಲ್ ಸ್ಟಾರ್ಟ್ ಮಾಡಿದ್ವಿ. ನಾವು ಧರ್ಮಸ್ಥಳ ಹೋಗಬೇಕು ಅಂತ ಟ್ರಿಪ್ ಪ್ಲ್ಯಾನ್ ಮಾಡಿದ್ದು. ಹೋಗ್ತಾ ಹಾಗೆ ಟ್ರಿಪ್ ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡು ಬೇರೆ ಬೇರೆ ಕಡೆ ನೋಡ್ಕೊಂಡು ಬಂದ್ವಿ. ಇನ್ನು ಹೊರನಾಡಿಗೆಲ್ಲ ಕರ್ಕೊಂಡು ಹೋಗ್ತೀಯ ಅಂತ ಅಂದಿದ್ರೆ ನಾನು ಚೆನ್ನಾಗಿರೋ ಡ್ರೆಸ್ಗಳು ಎತ್ಕೊತಿದ್ದೆ. ನೀವೆಲ್ಲ ಸಂತೋಷದಲ್ಲಿದ್ದೀರಿ, ಆದ್ರೆ ನಾನು ಸಂತೋಷದಲ್ಲಿ ಇಲ್ಲ. ನಾವು ಅರ್ಲಿ ಮಾರ್ನಿಂಗ್ 3 ಹಂಗೆ ಹೊರನಾಡು ರೀಚ್ ಆಗಿ ಅಲ್ಲೇ ಒಂದು ರೂಮ್ ಮಾಡ್ಕೊಂಡು ಮಲ್ಕೊಂಡ್ವಿ. ಮಾರ್ನಿಂಗ್ 7 ಹಂಗೆ ಎದ್ದು ರೆಡಿಯಾಗಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸುಮ್ಮನೆ ಬರೋದಲ್ಲ, ಏನಾದರೂ ಮಾತಾಡಬೇಕು. ನಾವು ಎಲ್ಲಿಗೆ ಬಂದಿದ್ದೀವಿ? ಗ್ರೂಪ್ ಟ್ರಿಪ್. ಒಂದು ವರ್ಷ ಆಗಿತ್ತು ಕರೆಕ್ಟಾಗಿ. ಹೋದ ದೀಪಾವಳಿಗೆ ಬಂದಿದ್ದೆ, ಈ ದೀಪಾವಳಿಗೆ ಬಂದಿದ್ದೀವಿ. ದೀಪಾವಳಿಯಾಗಿ ಒಂದು ದಿವಸ ಬಿಟ್ಟು ಬಂದಿದ್ವಿ. 2 ದಿವಸ ಅಷ್ಟೇ. ಅದು ಒಂದಿನ, ಇವಾಗ 2 ದಿನ ಅಷ್ಟೇ. ನಂದ ಕಾಣ್ತಿಲ್ಲ, ನಮ್ಮ ಬ್ರೋಗೆ ಸ್ವಲ್ಪ ನಾಚಿಕೆ. ಅವರು ಜನಗಳ ಮಧ್ಯೆ ಕಳೆದೋಗಿದ್ದಾರೆ. ನಮ್ಮ ಲಿಕ್ಕಿ ಜನ ಸಾಗರ. ಇವಾಗ ದೇವಸ್ಥಾನಕ್ಕೆ ಹೋಗ್ತಿದೀವಿ, ಆಮೇಲೆ ಸಿಗ್ತೀನಿ, ಬಾಯ್. ನಾವು ಲಾಸ್ಟ್ ಟೈಮ್ ಬಂದಾಗ ಜನ ಇರಲಿಲ್ಲ, ಬೇಗ ದರ್ಶನ ಆಯಿತು. ಈ ಸರಿ ಬಂದಾಗ ಒಂದು ರೇಂಜಿಗೆ ಜನ ಇದ್ರು. ಸೊ ಸ್ವಲ್ಪ ವೆಯ್ಟ್ ಮಾಡಿಕೊಂಡು ಕ್ಯೂ ಅಲ್ಲಿ ಹೋಗ್ಬೇಕಾಗಿರೋ ಪರಿಸ್ಥಿತಿ. ಕ್ಯೂ ಅಲ್ಲಿ ನಿಂತ್ಕೊಂಡು ಏನೇನು ಅನಿಸ್ತಾ ಇದೆ? ಇವನ್ನೆಲ್ಲ ನಿಂತ್ಕೊಂಡು VIP ಆಗಿರೋ ಬೇಗ ಹೋಗೋದಾಯ್ತು. ದುಡ್ಡು ಮಾಡ್ಕೋಬೇಕು, ಅದಕ್ಕೆ ನಾನು VIP ಆಗ್ತಿರಬೇಕು. ದುಡ್ಡು ಇಲ್ಲ ಐತೆ ಜಾಬಲ್ಲಿ, ಕೊಡಕ್ ಮನ್ಸಿಲ್ಲ. ನೀನೇ ಕಾಣಿಸ್ತೀಯ, ಅವರಿಬ್ರು ಕಾಣಲಿ ಬಾಯಿ ಕಡೆ. ನಾನು ಇದೊಂದೇ ದೇವಸ್ಥಾನದಲ್ಲಿ ನೋಡಿರೋದು ಹತ್ರದಿಂದ, ಅದು ಗರ್ಭಗುಡಿಯವ್ರಿಗೂ ಎಲ್ಲರನ್ನೂ ಬಿಟ್ಟು ಹತ್ರದಿಂದ ದೇವ್ರು ನೋಡೋಕೆ ಒಂದು ಚಾನ್ಸ್ ಕೊಟ್ಟಿರೋ ಅಂಥ ದೇವಸ್ಥಾನನ. ನಮಗಂತೂ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ನೀವು ನೋಡಿ ಏನೇನು ಬೇಕೋ ದೇವ್ರ ಹತ್ರ ಬೇಡ್ಕೊಳ್ಳೋ ಹಾಗಿದ್ರೆ ಬೇಡ್ಕೊಳ್ಳಿ. ದೇವ್ರ ದರ್ಶನ ಎಲ್ಲ ಆದಮೇಲೆ ನವಗ್ರಹ ಪ್ರದಕ್ಷಿಣೆ ಹಾಕಿ ಎಲ್ಲ ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಸ್ವಲ್ಪ ಫೋಟೋಸ್ ವಿಡಿಯೋಸ್ ತಗೊಂಡು ಪ್ರಸಾದ ತಿನ್ನೋಣ ಅಂತ ಹೋದ್ವಿ. ಬಟ್ ಪ್ರಸಾದದ ಟೈಮ್ ಮುಗ್ದೋಗಿರೋ ಕಾರಣ ನಮಗೆ ಸಿಗಲಿಲ್ಲ. ಅದಕ್ಕೆ ಹೋಗೋ ದಾರಿಲೇ ಎಲ್ಲಾದರೂ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೋಗ್ತಿದ್ದೀವಿ. ತಾನಕ್ಕೆ ಹೋಗೋವರೆಗೂ ನನ್ನ ಜೊತೇಲಿದ್ರು. ಇವಾಗ ನಾನು ಜಾಸ್ತಿ ವಿಡಿಯೋ ಮಾಡ್ತೀನಿ, ಲೇಟ್ ಮಾಡ್ತೀನಿ, ಬರೋಂಗಿದ್ರೆ ಬಾ, ಇಲ್ಲಾಂದ್ರೆ ಇಲ್ಲೇ ಇರು ಅಂತ ಬಿಟ್ಬಿಟ್ಟು ಮುಂದೆ ಹೊರಟೋಗೋರೆ. ಆದರೂ ನಾನು ಬರೋವರೆಗೂ ವೆಯ್ಟ್ ಮಾಡಲೇಬೇಕು. ಬ್ಯಾಕ್ಗ್ರೌಂಡ್ ಸಕ್ಕತ್ತಾಗಿದೆ ಅಲ್ವಾ? ಹೋಗೋ ದಾರಿಲಿ ಕಾಫಿ ಕುಡಿಯೋಕ್ಕೆ ಒಂದು ಪ್ಲೇಸ್ ಹತ್ರ ಸ್ಟಾಪ್ ಮಾಡಿದ್ವಿ. ಎಲ್ಲ ಒಂದು ವ್ಯೂ ತೋರಿಸ್ತೀನಿ, ಸಕ್ಕತ್ತಾಗೈತೆ ಗೊತ್ತಾ? ಸಾಕು ಬಿಡೋಣ ಇಷ್ಟೇ. ಅಲ್ಲಿ ಕಾಫಿ ಕುಡಿದು ತಿನ್ನೋಕ್ಕೆ ತಿಂಡಿ ತಗೊಂಡು ಮತ್ತೆ ಜರ್ನಿ ಸ್ಟಾರ್ಟ್. ಸ್ವಲ್ಪ ದೂರ ಟ್ರಾವೆಲ್ ಮಾಡ್ಕೊಂಡು ಬಂದಮೇಲೆ ಘಾಟ್ ಸೆಕ್ಷನಲ್ಲಿ ಸ್ವಲ್ಪ ಫೋಟೋಸ್ ತಗೊಳ್ಳೋಣ ಅಂತ ಒಂದು ಕಡೆ ಸ್ಟಾಪ್ ಮಾಡಿದ್ವಿ. ಏನಾದರೂ ಪ್ಲೇಸ್ ನಮ್ಮ ಕಡೆ ಇದ್ದಿದ್ದಿದ್ರೆ ನಾನು ದಿವಸ ಬಂದು ರೀಲ್ಸ್ ಮಾಡ್ಕೊಂಡು ಇಲ್ಲೇ ಇದ್ಬಿಡ್ತಿದ್ದೆ. ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಗಾಡಿನ ಸೈಡ್ಗೆ ಹಾಕೋರೆ. ಅದಕ್ಕೆ ಸುಮ್ಮನೆ ವಿಡಿಯೋ ಮಾಡ್ಕೊಂಡು ಓಡಾಡ್ತಿದ್ದೀನಿ. ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಅದಕ್ಕೆ ಸುಮ್ಮನೆ ಮಾತಾಡ್ತಿದ್ದೀನಿ. ನೋಡಿ ಒಂದು ಸ್ವಲ್ಪ ವೆದರ್. ಇವಾಗ ಟೈಮ್ ಬಂದು 1:30 ಆಗಿದೆ.
ಒಳ್ಳೆ ಮಾರ್ನಿಂಗ್ 5 o'clock 6 o'clock ಅನ್ನೋ ಥರ ಇದೆ ವೆದರ್. ನಮ್ಮ ಕಡೆ 1:30 2:30 ಆ ಥರ ಏನಾದರೂ ಆಗಿದ್ದಿದ್ರೆ ಫುಲ್ಲು ಸೂರ್ಯ ಬಂದು ಇರೋ ಕಲರ್ನು ಟ್ಯಾನ್ ಮಾಡಿ ಹೋಗ್ಬಿಡ್ತಿದ್ರು. ಎಲ್ಲರೂ ನನ್ನೇ ನೋಡ್ಕೊಂಡು ಹೋಗ್ತಾವ್ರೆ, ಏನು ಹಿಂಗೆ ಮಾತಾಡ್ತಾವಳೆ ಅಂತ. ಅವ್ರು ಕರೀತಾವ್ರೆ, ಬನ್ನಿ ಹೋಗೋಣ. ನಾ ತುಂಬ ಮುಂದೆ ನಡ್ಕೊಂಡು ಹೋದರೆ ನಾನು ಬಿಟ್ಬಿಟ್ಟೆ ಹೊರಟೋಗ್ತಾರೆ ಅಷ್ಟೇ. ಆಧಾರ್ ಕಾರ್ಡ್ ಬೇರೆ ತಂದಿಲ್ಲ ಮನೆಗೆ ಹೋಗೋಕ್ಕೆ. ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಮಾಡು ಹಾಯ್. ಹಾಂ ಹಾಯ್. ನಾವು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದ ರೋಡಲ್ಲಿ ತುಂಬ ಕಡೆ ಜರಿ ಫಾಲ್ಸ್ ಎಲ್ಲ ಸಿಕ್ತು. ಎಷ್ಟೊಂದು ಹತ್ರ ನಿಲ್ಲಿಸು ಅಂದರೆ ನಿಲ್ಲಿಸ್ಲಿಲ್ಲ. ಒಂದು ಫಾಲ್ಸ್ ಹತ್ರ ಆದರೂ ನಿಲ್ಲಿಸಿದ್ರು, ಅದೇ ಖುಷಿ. ಬನ್ನಿ ತೋರಿಸ್ತೀನಿ ಇವಾಗ ಫಾಲ್ಸ್ನ. ಬಾ ಚಿನಿ, ಅಣ್ಣ ಸ್ಪೆಕ್ಸ್ ಎತ್ಕೊಂಬನ್ನಿ. ಬಾರೆ, ಚಪ್ಪಲಿ ಹಾಕೋ. ಇವ್ರು ಯಾರು ಕಾಡ್ತಿಲ್ಲ, ಬೇಕಾಗಿಲ್ಲ ಅವರೆಲ್ಲ. ನಾನು ಸ್ಪೆಸಿಫಿಕಾಗಿ ಕಾಡ್ಸಿದ್ರೆ ಸಾಕು. ಇಲ್ಲಿ ಸ್ವಲ್ಪ ಜನದ ಫೋಟೋಶೂಟ್ ನಡೀತಿದೆ. ಹೋಗಿತ್ತವೆಲ್ಲ ಹಿಂಗೆ ನಿಲ್ಸ್ಕೊಂಡು ಹೋದ್ರೆ ನಾವು ಅಂದ್ಕೊಂಡಿರೋ ಡೆಸ್ಟಿನೇಷನ್ ಯಾವಾಗ ಮುಟ್ತೀವೋ ಅಂತ ಗೊತ್ತಿಲ್ಲ. ಸಕ್ಕದಾಯ್ತು. ಈ ಥರ ಫಾಲ್ಸ್ ಅಲ್ಲ, ಆಟ ಆಡೋಕ್ಕೆ ಬಿಡ್ಬೇಕು, ಆ ಥರ ಫಾಲ್ಸ್ ಬೇಕು. ಇಲ್ಲೊಂದು ಸ್ವಲ್ಪ ಫೋಟೋಸ್ ವಿಡಿಯೋಸ್ ತಕ್ಕೊಂಡ್ವಿ. ಬಟ್ ಜಾಸ್ತಿ ಹೊತ್ತು ಆಟ ಆಡೋಕ್ಕೆ ಬಿಡಲಿಲ್ಲ, ಬೇಗ ಹೋಗಬೇಕು ಅಂತ ಕರ್ಕೊಂಡೋದ್ರು. ದೊಡ್ಡ ಫಾಲ್ಸ್ ಅಲ್ಲ ಅಂದ್ರೂ ನೋಡೋಕ್ಕೆ ಆಟ ಆಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ಐ ಜಸ್ಟ್ ಲವ್ಡ್ ಇಟ್. ಎಷ್ಟು ಚೆನ್ನಾಗಿದೆ ಅಲ್ವಾ ವಾಟರ್ ಫಾಲ್ಸ್. ಸೈಕಾಗಿದೆ ಫಾಲ್ಸ್ ಮಾತ್ರ. ಫುಲ್ಲು ನೆಂದೋಗ್ಬಿಟ್ಟಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೆಂಗೆ ಹೋಗೋದೋ ಗೊತ್ತಿಲ್ಲ. ಒಂದು ರೌಂಡ್ ನಿದ್ದೆ ಮಾಡಿದ್ದಾದಮೇಲೆ ಇವಾಗ ಎಚ್ಚರಿಕೆ ಆಯಿತು. ಬಂದು ನೋಡಿದ್ರೆ ಧರ್ಮಸ್ಥಳ ರೀಚ್ ಆಗಿದ್ದೀವಿ. ಇವಾಗ ನೇತ್ರಾವತಿ ನದಿ ಹತ್ರ ಇದ್ದೀವಿ. ಬನ್ನಿ ನದಿ ತೋರಿಸ್ತೀನಿ ನಿಮಗೆಲ್ಲ. ನೇತ್ರಾವತಿ ನದಿಗೆ ರೀಚ್ ಆಗಿದ್ದೀವಿ. ಇವರಿಬ್ಬರು ಆ ಮಗ್ಗಿನ ಹಿಡ್ಕೊಂಡು ಆಟ ಆಡ್ತಾವ್ರೆ. ಅಲ್ಲಿ ಫಾಲ್ಸಲ್ಲಿ ಆಟ ಆಡೋ ಅರ್ಧನೇ ಎಂದೋಗಿದ್ದೆ. ಇವಾಗ ಇನ್ನೊಂದು ಅರ್ಧನೇ ಎಂದೋಗ್ತೀನಿ. ಆಮೇಲೆ ದರ್ಶನ ಮಾಡ್ಕೊಂಡು ಊಟ ಮಾಡಿ ಸಿಗ್ತೀನಿ ನಿಮಗೆಲ್ಲ. ಇರಿ ಹೋಗಿ ಕೈ ಕಾಲು ಮುಖ ತೊಳ್ಕೊಂಬರ್ತೀನಿ. ಫುಲ್ಲು ನಿದ್ದೆ ಮೂಡಲ್ಲಿ ಇದ್ದೀನಿ ಇವಾಗ. ಫುಲ್ ರೆಡಿ ಆಯ್ತವ್ರೆ, ಮುಳುಗೋ ರೇಂಜಿಗೆ ರೆಡಿ ಆಯ್ತವ್ರೆ. ಕೈ ಕಾಲು ತೊಳ್ಕೊಂಡು ಎದ್ದು ಬರ್ತಾರೆ ಅಷ್ಟೇ, ಆಗೋಯ್ತು. ನೀನು ಹೋಗು, ನೀನು ತೊಳ್ಸ್ಕೋ. ಓಂ ನಮ ಶಿವಾಯ ಅಂತ ಹೇಳ್ಬಿಟ್ಟು ಬಿಡ್ಬೇಕು 3 ಸರಿ. ಇನ್ನ ಇಳಿಕೆ ಇಳಿಲ ಬೇಡವೋ ಅಂತ ಅವ್ನ ಕಾಲು ತೊಳ್ಕೊಳ್ಳೋನೆ, ಪ್ಯಾಂಟ್ ತೊಳ್ಕೊಂತವನೆ. ಫೈನಲಿ ನಾವು ಬರಬೇಕು ಅಂತ ಪ್ರಿಪೇರ್ ಆಗಿ ಬಂದಿದ್ದ ಪ್ಲೇಸಿಗೆ ರೀಚ್ ಆದ್ವಿ. ಫೈನಲಿ ಕೇಮ್ ಟು ಧರ್ಮಸ್ಥಳ. ಕನ್ನಡದಲ್ಲಿ ಮಾತಾಡಿ. ಓಕೆ ಬ್ರೋ. ಏನು ಗೊತ್ತಾ ಫ್ರೆಂಡ್ಸ್, ಇವರು ದರ್ಶನಕ್ಕಿಂತ ಮುಂಚೆನೇ ಫಸ್ಟ್ ಊಟಕ್ಕೆ ಕರ್ಕೊಂಡು ಹೋಗ್ತಾವ್ರೆ. ಊಟದ ಟೈಮ್ ಮುಗ್ದೋಗುತ್ತೆ, ಬಾ ಊಟ ಮಾಡ್ಕೊಂಡು ಬಂದ್ಬಿಡೋಣ ಅಂತೆ. ಏನು ರೇಂಜಲ್ಲಿ ಓಡ್ತಾವ್ರು ಗೊತ್ತಾ ಇಬ್ರು. ಊಟಕ್ಕೆ ಬಂದಿದ್ದೀವಿ. ಅವರಿಬ್ರು ಫೋನಲ್ಲಿ ಬಿಸಿ ಅವರೇ. ಊಟ ಮಿಸ್ ಆಗುತ್ತೆ ಅಂತ ದರ್ಶನಕ್ಕೆ ಆಮೇಲೆ ಹೋಗೋಣ ಅಂತ ಅಂದರು. ನೋಡಿದ್ರೆ ದರ್ಶನನೇ ಕ್ಲೋಸ್ ಆಗಿಬಿಟ್ಟಿದೆ. 5 o'clock ದರ್ಶನ. ಬೈಕೊಂತವ್ರು ಇವಾಗ ಮನ್ಸಲ್ಲಿ ನನ್ನ ಗ್ಯಾಂಗ್ ಇಂಟ್ರಡ್ಯೂಸ್ ಮಾಡಿಕೊಟ್ಟಿಲ್ಲ ನಿಮಗೆ. ಇರಿ ಇಲ್ಲಿ ನೋಡು, ಬೆಳಗಿಂದ ತಲೆ ತಿನ್ನೋದೇ ಆಗೋಗೋದು ಇವಳ್ದು. ಹೋಗಪ್ಪಾತಗೆ ನಿಮ್ದೇ ದೇವ್ರ ದರ್ಶನ ಮಾಡೋಣ, ನಾವು ದೇವ್ರ ದರ್ಶನ ಮಾಡೋಣ ಅಂತ ಬಂದಿರೋದು. ಇವಳು ಯಾರು ಇವಳು ತಲೆ ನಾನು ಬ್ಲಾಗ್ ಮಾಡೋಣ ಅಂತ ಬಂದಿರೋದಪ್ಪ. ನಾನು ತುಂಬ ಸರಿ ಧರ್ಮಸ್ಥಳಕ್ಕೆ ಬಂದಿದ್ದೀನಿ. ಇವಾಗಿನ ಟೈಮ್ ಬಂದು 2:45. 5 o'clockವರೆಗೂ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅದಕ್ಕೆ ಹಿಂಗೆ ಸುಮ್ಮನೆ ಓಡಾಡ್ತಾ ಇರ್ತೀವಿ.
ಇಲ್ಲೇನೋ ಮಾಡ್ತಾವ್ರೆ, ಏನು ಅಂತ ಗೊತ್ತಿಲ್ಲ, ಬನ್ನಿ ನೋಡೋಣ. ಇಲ್ಲೇನೋ ಬಂದಿದೆ. ವಾಟ್ ಈಸ್ ದಿಸ್? ಏರ್ ಇಂಡಿಯಾ ಕಡೆಯಿಂದ ಏನು ಗೊತ್ತಾ, ಓಮಿನಿ ಕಾರಿಗೆ ಪೇಪರಲ್ಲಿ ಆ ಥರ ಮಾಡಿರೋದು. ಆವಾಗಿದ್ರ ಕೆಳಗಡೆ ಒಂದು ಬೋಟ್ ಇತ್ತು, ಇವಾಗಿಲ್ಲ. ಡಕೋಟಾ ವಿಮಾನ ಅದಲ್ಲಿತ್ತು ಬೋಟ್, ಇವಾಗ ಇಲ್ಲಿಗೆ ಬಂದ್ಬಿಟ್ಟೈತೆ. ಚಿಕ್ಕ ಹುಡುಗರಲ್ಲಿ ನಾನು, ಮದನ, ಮನೋಜು 3 ಜನನು ಈ ಫ್ಲೈಟು ಬೋಟ್ಗೋಸ್ಕರ ಜಗಳ ಆಡಿದ್ವಿ. ಜಗಳ ಅಲ್ಲ, ಚಾಲೆಂಜ್ ಮಾಡಿದ್ವಿ. ನನ್ನ ಬೋಟ್ ಐತೆ ಅಂತ ಅವರಿಬ್ರು ಇಲ್ಲ ಅಂತ, ಅದಕ್ಕೆ 100 ರೂಪಾಯಿ ಬೆಟ್ ಕಟ್ಟಿದ್ರು. ಕೊನೆಗೂ 100 ರೂಪಾಯಿ ಕೊಟ್ಟಿಲ್ಲ. ಇವತ್ತಿಗೂ ಕೇಳ್ತಿದ್ದೀನಿ, ಇವತ್ತು ಕೊಟ್ಟಿಲ್ಲ. ಇವ್ರು ಎಲ್ಗೋ ಕರ್ಕೊಂಡು ಹೋಗ್ತೀನಿ ಅಂತ ಹೋಗ್ತಾನೆ ಅವರೇ, ಎಲ್ಲಿಗೆ ಅಂತ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಎಲ್ಲೂ ಕರ್ಕೊಂಡು ಹೋಗ್ತಾರೆ ಅಂತ. ನಾನು ಒಬ್ಬಳೇ ನಡ್ಕೊಂಬತ್ತಿದ್ದೆ, ಬೇಗ ಬೇಗ ಬಾಯಲ್ಲಿ ಜನ ಸರಿ ಇಲ್ಲ ಅಂತ. ದೇವಸ್ಥಾನದಲ್ಲೂ ಜನ ಸರಿ ಇಲ್ಲ ಅಂದರೆ ಇನ್ನೇನು ಹೇಳೋಣ. ಒಂದು ರೌಂಡ್ ತಿಂದಿದ್ದಾಗೈತೆ, ಮತ್ತೆ ಚೆನ್ನಾಗಿ ಸುತ್ತಾಡಿಸ್ಬಿಟ್ಟು ದರ್ಶನ ಮಾಡ್ಕೊಂಡು ಇನ್ನೊಂದು ರೌಂಡ್ ತಿನ್ನೋ ಪ್ಲ್ಯಾನ್ ಮಾಡ್ತಾವ್ರೆ. ಹಾವು ಬಂದಿದೆ. ಯಾವ ಹಾವಿದು? ಮದನ ಯಾವ ಹಾವು? ಬಾಲಿಕ್ಕೆ ಈ ಕಡೆಗೆ. ಹ್ಞೂ, ನಾಗರಾವೆ. ಅಲ್ಲಿಂದ ಸುತ್ತಾಡ್ಸ್ಕೊಂಡು ಕರ್ಕೊಂಬಂದಿದ್ದೆ ಅಂತ ಗೊತ್ತಾ. ಹಳೆ ಮಾಡೆಲ್ ಕಾರ್, ಜೀಪ್, ಬೇರೆ ಬೇರೆ ಗಾಡಿಗಳೆಲ್ಲ ಇದೆ, ಅದು ನೋಡೋಕ್ಕೆ. ಇವ್ರಿಗೇನು ಇಷ್ಟನೋ ಅದಕ್ಕೆ ಕರ್ಕೊಂಬರ್ತಾರೆ, ನಮಗೇನು ಇಷ್ಟನೋ ಅದಕ್ಕೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ. ಒಳಗಡೆ ಫೋಟೋಸ್ ವಿಡಿಯೋಸ್ ಪ್ರಾಹಿಬಿಟೆಡ್, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ನನಗೆ ಕಾರು, ಜೀಪ್ ಅದ್ರ ಮೇಲೆಲ್ಲ ಜಾಸ್ತಿ ಕ್ರೇಜೇ ಇಲ್ಲ, ಅದಕ್ಕೆ ಬೇಗ ನೋಡ್ಕೊಂಡು ಬಂದುಬಿಟ್ಟೆ. ಇವ್ರು ಹೋಗಿ ಆಗಲೇ ಒಂದು 10 to 20 ಮಿನಿಟ್ಸ್ ಆಯಿತು, ಇನ್ನೂ ಹೊರಗಡೆನೇ ಬಂದಿಲ್ಲ. ಅದೇ ನನ್ನ ಯಾವುದಾದ್ರೂ ಪಾರ್ಲರ್ಗೋ, ಬಟ್ಟೆ ಶಾಪಿಗೋ, ಇಲ್ಲ ಜ್ಯುವೆಲ್ರಿ ಶಾಪಿಗೋ ಬಿಟ್ಟಿದ್ದಿದ್ರೆ 1 hour ಅಲ್ಲ 2 hour ಬೇಕಾದ್ರೂ ನೋಡ್ಕೊಂಡು ನಿಂತ್ಕೊತಿದ್ದೆ. ಏನು ಮಾಡೋಕ್ಕಾಗಲ್ಲ, ಒಬ್ಬೊಬ್ರಿಗೂ ಒಂಥರ ಇಷ್ಟ, ಬೇರೆ ಬೇರೆ ಟೇಸ್ಟ್ ಅಷ್ಟೇ. ಅಲ್ಲೆಲ್ಲ ನೋಡಿಕೊಂಡು ದೇವಸ್ಥಾನ ಹತ್ರ ಬರೋ ಅಷ್ಟರಲ್ಲಿ ಇಲ್ಲೇನೋ ಪ್ರೋಗ್ರಾಮ್ ನಡೀತಿದೆ. ಪ್ರೋಗ್ರಾಮ್ಗೆ ವೀರೇಂದ್ರ ಹೆಗ್ಡೆ ಅವರು ಹಾಗೆ ಸಿದ್ಧಗಂಗಾ ಸ್ವಾಮೀಜಿಗಳು ಕೂಡ ಬಂದಿದ್ರು. ಬನ್ನಿ ನೋಡೋಣ ಅಲ್ಲಿ ಏನು ಪ್ರೋಗ್ರಾಮ್ ನಡೀತಿದೆ ಅಂತ. ಇವತ್ತು ವೀರೇಂದ್ರ ಹೆಗ್ಡೆ ಅವರ 58ನೇ ಪಟ್ಟಾಭಿಷೇಕದ ವರ್ಧಂತೋತ್ಸವ ನಡೀತಿದೆ. ಅದಕ್ಕೆ ಅಲ್ಲೊಂದು ಸ್ವಲ್ಪ ಬುಕ್ಸ್ ಎಲ್ಲ ಕೊಟ್ಟರು, ಅದನ್ನ ಈಸ್ಕೊಂಡು ದೇವ್ರ ದರ್ಶನ ಮಾಡೋಣ ಅಂತ ಹೋಗ್ತಿದ್ದೀವಿ. ಟೈಮ್ ಇವಾಗ 5:30 ಆಗಿದೆ. ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಜನ ಅಷ್ಟಿಲ್ಲ, ನಾರ್ಮಲ್ ಆಗಿದ್ದಾರೆ. ತುಂಬ ಜನ ಏನಿಲ್ಲ. 5:30ಗೆ ಓಪನ್ ಆಯಿತು, ನಾವು 5ಗೆ ಓಪನ್ ಆಯಿತು, ನಾವು 5:30ಗೆ ಹೋಗ್ತಿದ್ದೀವಿ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಮನೆಗೆ ಹೋಗಕ್ಕೆ ಲೇಟ್ ಆಗುತ್ತೆ ಅಂತ ಹೋಗ್ತಿದ್ದೀವಿ. ಬಟ್ ಶಾಪಿಂಗ್ ಏನೂ ಅಷ್ಟು ಮಾಡಲಿಲ್ಲ. ಏನು ಶಾಪಿಂಗ್ ಮಾಡದೇ ಇರೋ ಕಾರಣ ಮದನನ ಫ್ರೆಂಡ್ದೊಂದು ಶಾಪ್ ಇದೆ ಇಲ್ಲಿ, ಅಲ್ಲಿ ಟೀ ಕಾಫಿ ಕುಡಿಯೋಣ ಅಂತ ನಿಲ್ಲಿಸಿದ್ದ. ಅಲ್ಲಿ ಟೀ ಕಾಫಿ ಕುಡ್ಕೊಂಡು ಹಾಗೆ ಪೈನಾಪಲ್ ಕಟ್ ಮಾಡಿಸ್ಕೊಂಡು ತೊಗೊಂಡು ಹೋಗ್ತಿದ್ದೀವಿ. ಮನೆಗೆ ಹೋಗೋ ಟೈಮಲ್ಲಿ ನಾನು ಸ್ವಲ್ಪ ಹೊತ್ತಷ್ಟೇ ಎದ್ದಿದ್ದು, ಆಮೇಲೆ ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಬಂದೆ. ಇವರೆಲ್ಲ ಒಂದು ಕಡೆ ಊಟಕ್ಕೆ ಅಂತ ನಿಲ್ಲಿಸಿದ್ರು. ಅಲ್ಲೋಗಿ ರೋಟಿ ಕರಿ ತಿಂದು ಮತ್ತೆ ಬಂದು ಚೆನ್ನಾಗಿ ನಿದ್ದೆ ಮಾಡಿದೆ ಅಷ್ಟೇ. ಫೈನಲಿ ಎಲ್ಲ ಟ್ರಿಪ್ ಮುಗಿಸ್ಕೊಂಡು ನಾವು ಮನೆಗೆ ರೀಚ್ ಆಗೋಷ್ಟರಲ್ಲಿ 12:30 ಆಗಿತ್ತು. ನಾನು ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.